ಏನಿದು? ಯಾವುದೋ ಒಂದು ಪಶು ನಮ್ಮ ತೋಟವನ್ನೆಲ್ಲ ಪಾಳುಗೈತಿರುವುದಲ್ಲ. ಹತ್ತಿರಕ್ಕೆ ಹೋಗಿ ನೋಡುವೆನು. ಓಹೋ, ಹೇ ದೂರ ಹೋಗು. ಆಹಾ, ಇದೇನು? ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ತಕ್ಷಣವೇ ಈ ಪಶು ಕೆಳಗೆ ಬಿದ್ದಿತ್ತಲ್ಲ. ಹತ್ತಿರಕ್ಕೆ ಹೋಗಿ ನೋಡುವೆನು. ಓಹೋ, ಶಿವ ಶಿವ, ಏನು ಮಾಡಲಿ? ಜಗದೊಳಗೆ ತಕೆ ಜೀವಿ ಪಿನೋದ, ಜಗದೊಳಗೆ ತಕೆ ಜಗದೊಳಗೆ ತಕೆ ಜೀವಿ ಪಿನೋದ, ಜಗದೊಳಗೆ ತಕೆ ಪಾಪಿಯೋ ನಾನಾದ ಗೋಪಂದ ದೋಷದಿಂದ ಪಾಪಿಯೋ ನಾನಾದ ಗೋಪಂದ ದೋಷದಿಂದ ತಾಪವಾಗೈಜನ ಪಾಪಿನ ಕಟ ಪಾಪವಾಗೈಜನ ಪಾಪಿನ ಕಟ ಜಗದೊಳಗೆ ತಕೆ ಜೀವಿ ಪಿನೋದ, ಜಗದೊಳಗೆ ತಕೆ. ಶಿವ ಶಿವ, ಏನಿದು? ಈ ಗೋವು ಒಂದು ಸಣ್ಣ ಕಲ್ಲಿನಿಂದ ವರ್ತಿಸುತ್ತವೆ, ಪ್ರಾಣವನ್ನೇ ಬಿಟ್ಟಿತಲ್ಲ. ಶಿವ ಶಿವ, ಏನು ಮಾಡಲಿ? ಅಗ್ರಸನಿಗೆ ನಮಸ್ಕರಿಸುವೆನು. ಅಗ್ರಜ, ಏಕೆ ಇಷ್ಟೊಂದು ಆತರವಾಗಿ ನನ್ನ ಕರೆಸಲು ಕಾರಣವೇನು? ಕೃಷ್ಣ, ಈ ದಿನ ನಾನು ಗೋಕೊಂದ ಪಾಪಕ್ಕೆ ಗುರಿಯಾಗಿರುವೆನು. ಅದಕ್ಕೇನಾದರೂ ಒಂದು ಉಪಾಯವನ್ನು ಹೇಳು, ಅದರಂತೆ ನಾನು ಮಾಡುವೆನು. ಏನು? ಗೋವನ್ನು ಕೊಂದಿರುವೆಯಾ? ಶಾಂತಂ ಪಾಪಂ, ಶಾಂತಂ ಪಾಪಂ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಅತ ಭಾಗ್ಯನಾದೆ ಗತಿಯನ್ನು ತೋರದೆ, ಅತ ಭಾಗ್ಯನಾದೆ ಗತಿಯನ್ನು ತೋರದೆ, ಮತಿ ಮಂದನಾಗಿ ವೃಷಭವಾತಗೈದೆ, ಮತಿ ಮಂದನಾಗಿ ವೃಷಭವಾತಗೈದೆ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಕೃಷ್ಣ, ಈ ದಿನ ನಾನು ಗೋಕೊಂದ ಪಾಪಕ್ಕೆ ಗುರಿಯಾಗಿರುವೆನು. ಅದಕ್ಕೇನಾದರೂ ಒಂದು ಉಪಾಯವನ್ನು ಹೇಳು, ಅದರಂತೆ ನಾನು ನಡೆದುಕೊಳ್ಳುವೆನು. ಉಪಾಯ ಇರುವುದು, ಅದು ನಿನ್ನಿಂದ ಸಾಧ್ಯವಿಲ್ಲವಾಗಲ್ಲ. ಏಕೆ ಕೃಷ್ಣ ಸಾಧ್ಯವಾಗುವುದಿಲ್ಲ? ಆ ದುರ್ಯೋಧನಿಗೆ ಯುದ್ಧದಲ್ಲಿ ಸಾರಥಿಯಾಗುವೆನೆಂದು ವಚನ ಕೊಟ್ಟಿರುವೆಯಲ್ಲ. ಅಗ್ರಜ, ಇಂದಿನಿಂದ 28 ದಿನಗಳ ಕಾಲ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಗೋ ಸೇವೆ ಮಾಡಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿದರೆ ಈ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದಪಾಂದೆ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡು.
ಕೃಷ್ಣ, ನಾನು ಈವಾಗಲೇ ತೀರ್ಥಯಾತ್ರೆಗೆ ಹೊರಡುವೆನು. ನಾನು ಬರುವ ತನಕ ರಾಜ್ಯದ ಕಡೆ ಗಮನವಿಟ್ಟು ನೋಡಿಕೋ. ಅಂಗದ ಮದಕರ ಗಂಗಾಧರ ಪಾಯೇ, ಅಂಗದ ಮದಕರ ಗಂಗಾಧರ ಪಾಯೇ, ದಕ್ಷಿಣ ಧಾರ್ಮಿಕ ರಕ್ಷಿಸೋ ಸುರವರ, ದಕ್ಷಿಣ ಧಾರ್ಮಿಕ ರಕ್ಷಿಸು ಸುರವರ, ರಕ್ಷಿಸು ದೇವಾದಿದೇವ, ರಕ್ಷಿಸು ದೇವಾದಿದೇವ. ಅಂಗದ ಮದಕರ ಗಂಗಾಧರ ಪಾಯೇ, ಶಂಭೋ ಮಹಾದೇವ. ಕೃಷ್ಣ ಮೊರೆಯ ಕೇಳೋ ಕೃಷ್ಣ 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 ಪರಮಾತ್ಮ ವಾಸುದೇವ ಅಣ್ಣ ಹರಿಗೆ ಎನ್ನನಿ ಮರೆತ ಮೇಲಿನ ಕರೆಗೆ ಬಾರದೆ ಎನ್ನ ಜನ್ಮವೇತವೇ. ಹರಿಗೆ ಎನ್ನನಿ ಮರೆತ ಮೇಲಿನ ಕರೆಗೆ ಬಾರದೆ ಎನ್ನ ಜನ್ಮವೇತವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ
ಪರಾಕ್ರಮಶಾಲಿಗಳಾಗಿ ಪಾಂಡವರ ಪತ್ನಿಯಾದರೂ ಕೂಡ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಈ ಕಾಲವನ್ನು ಕಳಿಬೇಕಾಯ್ತಲ್ಲ. ಆಪದ್ ಬಾಂಧವ, ಅನಾಥ ರಕ್ಷಕ ಅಣ್ಣ ಎಲ್ಲಿರುವೆ? ಬೇಗನೆ ಬಂದು ತಂಗಿಯ ಮೊರೆಯನ್ನು ಆಲಿಸು ಪರಮಾತ್ಮ, ತಂಗಿಯ ಮೊರೆಯನ್ನು ಆಲಿಸು. ದೇವಿ ಹಲೋ ಹಲೋ ದೇವಿ, ಇನ್ನೇನು ನಮ್ಮ ಕಷ್ಟಗಳು ಕಳೆದು ಹೋದವೆಂದು ಅರ್ಜುನನು ದ್ವಾರಕೆಗೆ ಹೋಗಿದ್ದಾಗ ವಿಚಾರ ತಿಳಿಸಿರುವೆನು. ಇನ್ನೇನು ಪರಮಾತ್ಮನ ಆಗಮನವಾಗುವುದು, ಅಲ್ಲೇವರೆಗೂ ನೀನು ಶಾಂತಳಾಗು ದೇವಿ, ಶಾಂತಳಾಗು. ಇನ್ನೇನು ಅರ್ಜುನನು ಭೀಮಸೇನನು ಬರುವನು, ಶಾಂತಳಾಗು. ಶಾಂತಿ ಇನ್ನು ಬಿಟ್ಟಿರುವ ನಿನ್ನ ಹುಚ್ಚುತನದ ಭ್ರಾಂತಿ. ಕುಲಸತಿ ಪಾಂಚಾಲಿಯ ಸಭೆಗಳ ತರಿಸಿ ಉತ್ರಾವರಣಂ ಗಾಳಿದು ಸಾಧುಮಣಿ ದ್ರೌಪದಿಯ ಕೈ ಬೀಸಿ ಕೊಡೆ ತಟ್ಟಿ ಕರೆದ ಆದುಳ ದುರ್ಯೋಧನನ ಲೋಕ ವಿಕಾರವಾಗಿ ಒದಿಸುವೆನು ಘೋರ ಸಮರಂಗಣದಿ. ಹನ್ನೊಂದು ವರ್ಷ ವನವಾಸ, 12 ವರ್ಷ ಅಜ್ಞಾತವಾಸ ಮುಗಿಸಿದ್ದಲ್ಲದೆ ಆದುಳ ದುರ್ಯೋಧನ ಸಭೆಯಲ್ಲಿ ಪಾಂಚಾಲಿ ನನ್ನ ಕಡೆ ಮೇಲೆ ಕುಳಿತುಕೋ ಎಂದು ಕರೆದನಲ್ಲ, ನನ್ನ ಕುಲವೈರಿ. ಅವನ ಜೊತೆ ಶಾಂತಿ ಸಮಾಧಾನವನ್ನ ವೈರಿ ಕುಲಕುಲಹದ ಮರೆದು ವೈರಿ ಕುಲಕುಲಹದ ಮರೆದು ವಧಿಸಿದನು. ಸಿರಿಯಿಂದೆರೆದು ಪುರಂಹೋದಿ, ಸಿರಿಯಿಂದೆರೆದು ಪುರಂಹೋದಿ ಕಲಿಸಿಬಲು ಭಕ್ತಿಯಿಂದ ಮೆರೆದು ಕುಲಕುಲಹದ ಮರೆದು ವಧಿಸಿದನು. ಅನುದರೆಂಬುವ ಅಕ್ಕರವಿಲ್ಲದ ಸೊಕ್ಕಿದ ಕುರುಡನ ಕಲ್ಲಿಗಳ ಅನುದರೆಂಬುವ ಅಕ್ಕರವಿಲ್ಲದ ಸೊಕ್ಕಿದ ಕುರುಡನ ಕಲ್ಲಿಗಳ ಭಕ್ತವಲ್ಲವ ಭಕ್ತಿಗೆ ನಮಗನ್ಯಾಯ ಸಿಗದ ರಕ್ತಸನಂ ಭಕ್ತವಲ್ಲವ ಭಕ್ತಿಸಿ ನಮಗನ್ಯಾಯ ಸಿಗದ ರಕ್ತಸನಂ ಲೆಕ್ಕಿಸದೆ ಭಕ್ತರಗಿಸಿ ಭಕ್ತಿಸದಿರುವೆ ನಮಗೆ ಲೆಕ್ಕಿಸದೆ ಭಕ್ತರಗಿಸಿ ಭಕ್ತಿಸದಿರುವೆ ನಮಗೆ. ಸಮಯಳು ಪತ್ನಿಯ ಗರ್ವದ ಜರಿದು ಸಮಯಳು ಪತ್ನಿಯ ಗರ್ವದ ಜರಿದು ದುರ್ಪೂರ್ತರ ನೆಲೆಯನ್ನು ಬಗೆದು ಹದ ಮರೆದು ವಧಿಸಿದನು. ಸಿರಿಯಿನ್ ಮೆರೆದು ದುರಂಕೋರು, ಸಿರಿಯಿನ್ ಮೆರೆದು ದುರಂಕೋರು, ಸಿರಿ ಇದು ಬಿಸಾಡುವೆನು. ವೈರಿ ಹದ ಮರೆದು ವಧಿಸುವೆನು, ಸಿರಿದು ಬಿಸಾಡುವೆನು. ಧರ್ಮದಿಂದ ರಾಜ್ಯವಂ ಪರಿಪಾಲಿಸದೆ ಸನ್ಮಾರ್ಗದಲ್ಲಿ ಕೆಡುವ ಸುಯೋಧನ. ಆ ಆ ಪೀರ್ಮಿಯಲ್ ಸಕುನಿಯ ಕುವಾಹದಿ, ಪೀರ್ಮಿಯಲ್ ಸಕುನಿಯ ಕುವಾಹದಿ ದುರ್ಮಾರ್ಗದಲ್ಲಿ ಕೆಡುವ ಸುಯೋಧನ. ಆ ಆ ಆ ಪರಮಾತ್ಮ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯೋ ದೇವ. ಏಕೆ ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಹರದ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವಿರಿ? ದೇವ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಬಂಧು ಬಾಂಧವರ ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನುಲ್ಲನೆಯ ಸಿರಿ ಸಂಪತ್ತದ ಆಸೆಗಾಗಿ ಮುರಗರಿ ಮೈಮನಾಗಿ ಪಾಪದವರವ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿ ನಿಂದ ಅಪವಿತ್ರ ಕುಮಾತೆಯ ಪವಿತ್ರಗೊಳಿಸಲೆಂದೋ ಮುಂದೆ ಗೋರುವ ಹತ್ಯೆಯ ನಿತ್ತಿಸೇ ಸೈಸನೆ ದಿಟದಿ ತೆರಳು ಹಾಪತ್ ಬಾಂಧವೇ ಕರೆ ಮುಗಿದು ಬೇಡುವೆ ಕೃಷ್ಣ. ಕೃಷ್ಣ ಕೃಷ್ಣ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗದೆಂಬ ಪವಿತ್ರವಾದ ಬೋಧೆ ಇದು. ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ವಿದ್ಯೆ ಎಂಬ ಎಂಬಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣವನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಿಗೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ನಿನಗೆ ಧರ್ಮ ಸಮೇತವಾದರೂ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಹಗ್ಗದರ ಗಡ್ಡು ಧರ್ಮದ ಬೃಹತ್ಕಾರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದುಗುಣವೆಂದರೆ ಪಾತ್ರ ಎಂಬ ಭಾಸ ನಮ್ಮನ್ನು ಬಂಧಿಸಿದೆ. చూడಬೇಕು ಈ 7 ಜನ್ಮವನ್ನ. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಇನ್ನು ಮಹಾ ಮೇಧಾವಿಗಳಾದ ಲಕುಲ ಸಹದೇವರು ಅಗ್ರಜನ ಮಾತಿಗೆ ತಲಬಾಗುವರು. ವಾಸುದೇವ, ಅಗ್ರಜನ ಮಾತನ್ನು ಅನುವಾದಿಸಿ ನಮ್ಮನ್ನೇಕೆ ಸಜೀವಿಯಾಗಿ ಕೊಲ್ಲಿವೆ? ಆದಿಯಲ್ಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮಗಳ ದೈವಗಳ ಇಷ್ಟ. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜ ಎಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಏಡಿತನಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಮಹಾ ಮೇಧಾವಿಗಳಾದ ಲಕುಲ ಸಹದೇವರು ಅಗ್ರಜನ ಮಾತಿಗೆ ತಲಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನೇ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನೇ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ.
ಪಡಲಾರೆನ ಸೃಷ್ಟಿಯೊಳಗೆ ದೇವಾ 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 ಸೃಷ್ಟಿಯೊಳಗೇನೆ ಶಿಷ್ಟನು ನೀನಯ್ಯ ಸೃಷ್ಟಿಯೊಳಗೇನೆ ಶಿಷ್ಟನು ನೀನಯ್ಯ ಸೃಷ್ಟಿಯೊಳಗೇನೆ ಶಿಷ್ಟನು ನೀನಯ್ಯ ಸೃಷ್ಟಿಯೊಳಗೇನೆ ಶಿಷ್ಟನು ನೀನಯ್ಯ ಸೃಷ್ಟಿ ಪಾಲಕನೆಂಬ ಕರ್ತವ್ಯ ಪರಿಹರಿಸು ಸೃಷ್ಟಿ ಪಾಲಕನೆಂಬ ಕರ್ತವ್ಯ ಪರಿಹರಿಸು ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಗೆ ಕರೆ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ಆ ಅಣ್ಣ, ಈ ಧರ್ಮ ಪ್ರಭುಗಳ ಮಾತು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ ಪರಮಾತ್ಮ? ಅಂದು ತುಂಬಿದ ರಾಜ್ಯಸಭೆಯಲ್ಲಿ ಆ ಪಾಪಿಯಾದ ದುಶ್ಯಾಸನನು ನನ್ನ ಸೀರೆಯನ್ನು ಸೆಳೆಬೇಕಾದ್ರೆ ಕೈ ಕಟ್ಟಿ ಕುಳಿತುಕೊಳ್ಳಲಿವೆ ಈ ಧರ್ಮ ಪ್ರಭುಗಳು. ಇವರು ನನ್ನ ಪತಿಗಳು. ಛೀ! ಇನ್ನು ನಿಮಗೆ ಬಾಳೆ ತಕೆ ಸಾಕು ಮಾಡಿ ಸ್ವಾಮಿ. ನಿಮಗೆ ಬಾಳೆ ತಕೆ ನಿಮಗೆ ಬಾಳೆ ತಕೆ ನಿಮಗೆ ಬಾಳೆ ತಕೆ ದುರುಳ ದುಶಾಸನ ಸೇನೆಯ ಸೆಳೆವಾದ ಸ್ವಾಮಿ. ದುರುಳ ದುಶಾಸನ ಸೇನೆಯ ಸೆಳೆವಾದ ದುರುಳ ದುಶಾಸನ ಸೇನೆಯ ಸೆಳೆವಾದ ಸ್ವಾಮಿ. ದುರುಳ ದುಶಾಸನ ಸೇನೆಯ ಸೆಳೆವಾದ ಮಾಡಿದ ಪಂಥವ ಮರೆತಿಯರೇನೆನು ಸ್ವಾಮಿ. ಮಾಡಿದ ಪಂಥವ ಮರೆತಿಯರೇನೆನು ಪ್ರಾಣೇಶ್ವರ ದೇವಿ ಪ್ರಾಣಕಾಂತ ಸ್ವಾಮಿ. ಛೀ! ಪ್ರಾಣಕಾಂತ ಛೀ! ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ಕರ್ಣನ ಶಿವರ ದರೆಗುಡಿಸುವೆನೆಂದು ಸ್ವಾಮಿ. ಕರ್ಣನ ಶಿರವ ದರೆಗುಡಿಸುವೆನೆಂದು ಕರ್ಣನ ಶಿರವ ದರೆಗಿಳಿಸುವೆನೆಂದು ಸ್ವಾಮಿ. ಕರ್ಣನ ಶಿರವ ದರೆಗುಡಿಸುವೆನೆಂದು ಮಾಡಿದ ಪಂಥವ ಮರೆತಿಯರೇನೆನು ಮಾಡಿದ ಪಂಥವ ಮರೆತಿಯರೇನೆನು ಅಲ್ಲವೇ ಸ್ವಾಮಿ? ಹೌದು ದೇವಿ. ಹೌದು ಸ್ವಾಮಿ. ಪ್ರಾಣೇಶ್ವರ ದೇವಿ ಅಲ್ಲವೇ? ಹೌದು ದೇವಿ. ಛೀ! ನಾಚಿಕೆಯಾಗಬೇಕು ನಿಮಗೆ.
ಪ್ರಾಣೇಶ್ವರ ಹೌದು ಛೀ ದೇವಿ. ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ. ಇನ್ನು ಬಂಡಿ ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರ ಕೊಂಡ ದುರ್ದಂಡ, ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಾಡಿ ಕೈಯಲ್ಲಿ ಸಾಟನ್ನು ಹಿಡಿದುಕೊಳ್ಳಿ ಪಾಂಚಾಲಿ. ಇನ್ನು ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟಿ, ದಶನಾಮದಿಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನಪಾಂಶಕ ವೇಷವನ್ನು ಧರಿಸಿ ಉತ್ತರಿಗೆ ತಕತೈ ಎಂದು ನಾಟನ್ನು ಕರೆಸಿಕೊಟ್ಟ ನಿಮಗೇಕೆ ಬೇಕು ಈ ಗಾಂಡೀವಿ? ಸಾಕು ಮಾಡಿ ಅದನ್ನು ಬಿಸಾಡಿ ಕೈಗೆ ಸೌಟನ್ನು ಹಿಡಿದುಕೊಳ್ಳಿ, ಬಳೆಯನ್ನು ತೊಟ್ಟುಕೊಳ್ಳಿ. ಛೀ, ನಾಚಿಕೆ ಆಗಬೇಕು ನಿಮಗೆ. ಪ್ರಾಣೇಶ್ವರ ಅಣ್ಣ, ಇವರ ಸಹವಾಸವೇ ನನಗೆ ಬೇಡ. ಇವರಾರು ನನ್ನ ಪತಿಗಳಲ್ಲ. ಆದ್ದರಿಂದ ರಣರಂಗದಲ್ಲಿ ನಾನೇ ಕುರುಬಾರನಾಗಿ ಹೋರಾಡಿ ನನ್ನ ಬಿಸಿದ ಮುಡಿಯನ್ನು ನಾನು ಕಟ್ಟಿಸಿಕೊಳ್ಳುವೆನು. ಇಲ್ಲವಾದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುವೆನು. ಅಗ್ರಜ, ಈಗ ಚೆನ್ನಾಯಿತು. ಸಹೋದರ ಐವರ ಅಭಿಪ್ರಾಯ ಒಂದು, ಈಕೆಯ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲ ಬಿಡು ಕೃಷ್ಣ. ಏಕೆ? ಅದಕ್ಕೆ ನಾನೇನು ಮಾಡಲಿ? ಹಾ, ಅದಕ್ಕೆ ನೀನೇನು ಮಾಡಿವೆ? ಏಕೆ? ಈಕೆ ಅಭಿಪ್ರಾಯ ಆಯ್ತಲ್ಲ ಅಂತ ಹೇಳಿದನಲ್ಲ. ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಅರ್ಥನಾದವರು ಪತಿಗಳಾದ ನೀವು ಅವಳ ಸತಿಯ ಆಲಿಸುವುದು ಧರ್ಮ. ಏಕೆ? ಇನ್ನುಳಿದ ನಾವರು ಅವಳ ಪತಿಗಳಲ್ಲವೇ? ಅವರೇ ಬಗೆಹರಿಸಲಿ, ಅದಕ್ಕೂ ನನಗೆ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡು ಮುಡಿಯ ಕಟ್ಟುವೆನೆನುತ ನುಡಿದೆಯೋ ಗನಗದ ದಂಡದಿಂದ ದುರ್ಯೋಧನ ತೊಡೆಯ ಪುಡಿಗುಟ್ಟುವೆನೆನುತ ನುಡಿದೆಯೋ ಗಂಡುಗಲಿ ನೀನಂದು ಬಂಡನ ನುಡಿಗಳ ನುಡಿದು ಮರೆತೆಯೋ ಮರೆತು ನಿದ್ರೆಗಲಿಯೋ ದಿದಿಂಬ ಮನೋಹರ ಕಂಟಕದ ಕರಡಿನಲ್ಲಿ ಕಣ್ಣೀರ ಕರೆಯದರೆ ವಲ್ಲವೇ ನಿನ್ನ ಕಂಬನಿಯ ಬದಲಾಗಿ ಹಾಗೆ ಎಂಡರ ಕಂಬನಿಯ ತರಿಸುವೆ. ಕಾಲನೆ ಕೌರವನ ಬೆಂಬಲವಾಗಿದ್ದಲ್ಲಿ ಕಲಕಿ ಕುರು ಸಮುದ್ರವ ಸೆಳೆತರುವೆನು. ದುರ್ಯೋಧನ ದುಸ್ಸಾಹಸ ದುಷ್ಟ ಕೀಟಗಳ ಪುಡಿಗಾಗಿ ಪತಾಕಿ ದುರ್ಯೋಧನ ತೊಡೆಯ ಪತಿಸದೆ ಪಡೆಯದ್ರ ವ್ಯತೆಯೋ ನರಕ ಮಾರ್ದನ ಕೇಳಿ ನನ್ನ ಅಭಿಮತ. ಮೋಡಗಳು ಗುಡುಗಿ ಬೆರೆಯಲಿ, ಈ ಭೂಮಿ ನಡೆಗೆ ಬೆರೆಯಲಿ, ಅಬಕದಲ್ಲಿ ಸಪ್ತ ಸಾಗರವೇ ಭರ್ಜನೆಯಲಿ. ಮೋಡಗಳು ಗುಡುಗಿ ಬೆರೆಯಲಿ, ಈ ಭೂಮಿ ನಡೆಗೆ ಬೆರೆಯಲಿ, ಅಬಕದಲ್ಲಿ ಸಪ್ತ ಸಾಗರವೇ ಭರ್ಜನೆಯಲಿ. ಪರುವನ ಶಿರವ ಕಡೆಬಿಡುವೆನು ಕುರುವನ ಶಿರವ ಕಡೆಬಿಡುವೆನು. ಅರೆ ದಿಗಂತದಲ್ಲಿ ಮುಳುಗಿದ್ದೇವ, ದಿಗಂತದಲ್ಲಿ ಮುಳುಗಿದ್ದೇವ. ಕುರುಕೊಲವ ಕಡೆದಿಡುವೆ ಕರುಳ ಕೌರವನ ಪರಿಸರ ಹಿಡದಲ್ಲಿ, ಕರುಳ ಕೌರವನ ಪರಿಸರ ಹಿಡದಲ್ಲಿ. ಆ ಕೋಡಗಳು ಗುಡುಗಿ ಬೆಳೆಯಲಿ, ಈ ಭೂಮಿ ನಡೆಗೆ ಬೆರೆಯಲಿ, ರಭಸದಲ್ಲಿ ಸಪ್ತ ಸಾಗರವೇ ಬೆರೆಯಲಿ, ಹರೆಯಲಿ ವಾಸುದೇವ.
ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿಸಿದೆ, ಅದರ ವಿಷವು ಅಮೃತ ಆದಿತ್ತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನುಂಟು ಮಾಡಿದ ಆ ಪಾಷಾಣರೊಡನೆ ಸಂಧಿಯೇ ಈ ಸಂಧಿ. ವಾಸುದೇವ, ಮುಖ್ಯವಾಗಿ ಪಾಂಡವ ಪ್ರೀತಿ ಪ್ರತಿಷ್ಠವಾಗುವುದು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಿಬಿಡು. ಯುದ್ಧವು ನಡೆದು ತೀರಲೇಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತರೆಂಬ ಮಮಕಾರದಿಂದ ನಿನ್ನ ಅಭಿಮಾನಕ್ಕೆ ತಲಬಾಗುವರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗೆದಗೆನೆ ಹತ್ತಿ ಉರಿತಿರುವುದು. ಅದನ್ನು ದಮನ ಮಾಡದೆ, ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂಥ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕಾಳಗೆಗೆ ಅಸಮತಯ ಮಗೆ ಕಾಳಗೆಗೆ ಅಸಮತಯ ಮಗೆ ಚಾಳಿಸಬೇಡೆಲ್ಲ ಬೇಡುವೆ ದೇವಾ. ಪರಮಾತ್ಮ, ಚಾಳಿಸಬೇಡೆಲ್ಲ ಬೇಡುವೆ ದೇವಾ. ಶಾಂತಿಯಿಂದಲಿ ಶಾಂತಿಯಿಂದಲಿ ರಾಜ್ಯವ ಪಡೆವ ಕೃಷ್ಣ 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 ಕೃಷ್ಣ. ಪರಮಾತ್ಮ, ಶಾಂತಿಯಿಂದಲಿ ರಾಜ್ಯವ ಪಡೆವ ಶಾಂತಿಯಿಂದಲಿ ರಾಜ್ಯವ ಪಡೆವ ಅಂದವ ಮಾರೆಂದು ಬೇಡುವೆ ದೇವಾ. ಪರಮಾತ್ಮ, ಧರ್ಮನಂದನ, ಅಂದವ ಮಾರೆಂದು ಬೇಡುವೆ ದೇವಾ. ಸಮರದಿಂದೊದಗುವ ಪಾಪದ ಬೇಕೆ ಸಮರದಿಂದೊದಗುವ ಪಾಪದ ಫಲವೇಕೆ ಕದನವೋ ಬೇಡಮಗೆ ಓ ದೇವಾ. ಕದನವೋ ಬೇಡಮಗೆ ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತು ಪ್ರಭು ನೀನು ಮುಂದಿನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ಸೇಡಿನ ಜ್ವಾಲೆಯು ಹಾರಬೇಕು. ತಂಗಿ ದೃಪದನಂದನ ಕಣ್ಣೀರು ಕಾವಲಿ ಬತ್ತಿ ಹೋಗಬೇಕು. ಈ ಸಂಧಿಗಾಗಿ ನಾಳಿನ ಕುರುಸಭೆ.